ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುತ್ತೂರದ ಯೂಟ್ಯೂಬರ್. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 2 ಗಂಟೆ ಮೇಲಾಗಿದೆ. ಅಂದರೆ ಎದ್ದಿರೋದು ನಾನು 10 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಲೇಟಾಗೇ ಎದ್ದೆ. ನಾನು ನೈಟ್ ಲೇಟಾಗಿ ಮಲ್ಕೊಂಡೆ. ಸೊ ಹಂಗಾಗಿ 2 ಗಂಟೆ 2:30 ಮಲ್ಕೊಂಡೆ. ಬೆಳಿಗ್ಗೆ ನಾನು ಎದ್ದಿದ್ದು 10 ಗಂಟೆ ಆಯಿತು. ಆಮೇಲೆ ಸ್ವಲ್ಪ ಎಡಿಟ್ ಮಾಡ್ತಾಯಿದ್ದೆ. ಎಡಿಟ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಇವಾಗ ಜಿಮ್ಗೆ ಹೋಗ್ತಿರೋದ್ರಿಂದ ಕಬಾಬ್ ಅಂತ ಮಸಾಲ ಐಟಮ್ನ ಹೊರಗಡೆ ತಿನ್ನೋ ಬದಲು ನಾನೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ 1/2 kg ಕಮ್ಮಿ ಲಿವರ್ ತೊಗೊಬಂದೆ. ಲಿವರ್ ಆ್ಯಂಡ್ ಗಿಝರ್ಡ್ ತೊಗೊಬಂದೆ. ಆಮೇಲೆ ಸ್ವಲ್ಪ ತರಕಾರಿ ತೊಗೊಬಂದೆ. ಇವಾಗ ಪ್ರಿಪೇರ್ ಮಾಡೋಣ ಏನಾದರೂ ಊಟಕ್ಕೆ ಲೈಟಾಗಿ ಕರಿ. ಇವಾಗಕ್ಕಾದರೆ ನೈಟಿಗೂ ಆಗುತ್ತೆ ಕರಿ ನನಗೆ. ಸೊ ಪ್ರಿಪೇರ್ ಮಾಡೋಣ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಫ್ರೆಶಪ್ ಆಗೋತ್ತಿಗೆ ಆಲ್ಮೋಸ್ಟು 1 ಗಂಟೆ 2 ಆಗೋಯಿತು. ಸೊ ಅದಕ್ಕೆ ವೆಜಿಟೇಬಲ್ಸ್ ತರ್ತ ಸ್ವಲ್ಪ ಇದು ತಗೊಬಂದೆ. ಸೊ ಏನೋ ಒಂದು ಸ್ವೀಟಲ್ಲ, ಲೈಕ್ ಸಪ್ಪೆ. ಇದು ಸ್ವೀಟ್ ಏನಿಲ್ಲ. ಸಪ್ಪೆಗೆ ಏನಾದ್ರು ತಿನ್ನೋಣ ಅನ್ನಿಸ್ತು. ಸ್ವಲ್ಪ ಅಡುಗೆ ಆಗೋವರೆಗೂ ಹಸುವಾಗುತ್ತಲ್ಲ, ಅದಕ್ಕೋಸ್ಕರ ಏನು ತಗೊಬಂದೆ. ಗಿಝರ್ಡ್ ಇದೆ, ಚಿಕನ್ ಹಾರ್ಟ್ ಇದೆ. ಸೊ ಇದೊಂದು 400 grams ಇದೆ. ಇವತ್ತು ಈಗಕ್ಕೆ ಮತ್ತು ನೈಟಿಗೆ ಆಗಿಬಿಡುತ್ತೆ. ಸೊ ಏನಾದರೂ ಕರಿ ಮಾಡ್ಕೊಳ್ಳೋಣ ಕೊಂಬಿಡೋಣ. ವೆಜಿಟೇಬಲ್ಸ್ ಕಟ್ ಆಗಿದೆ. ಟೊಮೆಟೊ, ಆನಿಯನ್, ಚಿಲ್ಲಿ ಇಷ್ಟೇ ಬೇಕಾಗಿರೋದು ನನಗೆ. ಸೊ ಕುಕ್ ಮಾಡೋಣ ಇವಾಗ. ವೆಜಿಟೇಬಲ್ಸ್ ಹಾಕಿದ್ದೀನಿ. ಆ್ಯಡ್ ಮಾಡಾಗಿದೆ. ಇವಾಗ ಚಿಕನ್ ಆ್ಯಡ್ ಮಾಡೋಣ. ಚಿಕನ್ ಆ್ಯಡ್ ಮಾಡಾಗಿದೆ. ಸ್ವಲ್ಪ ಟರ್ಮರಿಕ್. ಓಕೆ. ಆಮೇಲೆ ಸಾಲ್ಟ್, ತಕ್ಕಷ್ಟು ಉಪ್ಪು. ಜಾಸ್ತಿ ಆಗುತ್ತೆ ಅನಿಸುತ್ತೆ, ಪರವಾಗಿಲ್ಲ. ಸ್ವಲ್ಪ ನೀರು ಹಾಕಿದಾಗ ಸರಿ ಆಗುತ್ತೆ. ಆಮೇಲೆ ಕಮ್ಮಿ ಆದರೆ ಆಮೇಲೆ ಹಾಕ್ಕೊಳ್ಳೋಣ ಅಷ್ಟೆ. ಮಿಕ್ಸಿಂಗು ಆಗಿದೆ. ಒಂದು 10-15 ಮಿನಿಟ್ಸ್ ಬಾಯ್ಲ್ಡ್ ಆಗಲಿ. ನೀರೇನು ಹಾಕ್ತಾಯಿಲ್ಲ ಇವಾಗ ಇದಕ್ಕೆ. ಅದರಲ್ಲಿ ಚಿಕನಲ್ಲೇ ನೀರಿನ ಅಂಶ ಇರುತ್ತೆ, ಅದು ಬಿಟ್ಕೊಬೇಕು. ಸೊ ನೀರೇನು ಆ್ಯಡ್ ಮಾಡ್ತಾಯಿಲ್ಲ. ಒಂದು 10 ಮಿನಿಟ್ಸ್ ಹಂಗೆ ಇದೆ. ಆಮೇಲೆ ನೋಡೋಣ. ಓಕೆ, ಒಂದು ಸ್ವಲ್ಪ ಬಾಯ್ಲ್ಡ್ ಆಗಿದೆ. ಆ್ಯಂಡ್ ಸ್ವಲ್ಪ ನೀರು ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ. ಸೊ ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಇರೋಣ. ಬಾಯ್ಲ್ಡ್ ಆಗಿದೆ ಆಲ್ಮೋಸ್ಟು. ಸೊ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸೊ ಹಂಗಾಗಿ ಜಾಸ್ತಿ ಚಿಲ್ಲಿ ಪೌಡ್ರ್ ಹಾಕಲ್ಲ. ಚಿಕನ್ ಮಸಾಲ ಹಾಕೋಣ. ಆಮೇಲೆ ಲಾಸ್ಟಲ್ಲಿ ಒಂಚೂರು ವಾಟರ್. ಯಾಕಂದ್ರೆ ಸ್ವಲ್ಪ ಗ್ರೇವಿ ಬೇಕು ನನಗೆ ಊಟಕ್ಕೆ ಇವಾಗ ಮತ್ತು ನೈಟಿಗೆ. ಸಾಕು. ಓಕೆ. ಸಾಲ್ಟ್ ನೋಡೋಣ. ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಬರೀ ಆ ಒಂದು ಸ್ವೀಟ್ ಥರ ಏನೋ ತೊಗೊಬಂದೆ. ಬಟ್ ಅದು ಸ್ವೀಟ್ ಇಲ್ಲ, ಸಪ್ಪೆನೆ. ಅದು ಮಾತ್ರ ತಿಂದಿರೋದು ನಾನು ಬೆಳಿಗ್ಗೆಯಿಂದ. ಟೈಮ್ 3:30 ಆಗ್ತಾ ಬಂತು. ಇವಾಗ ಕುಕ್ ಮಾಡಿಕೊಂಡು ಚಿಕನ್ನ ಆರಾಮಾಗಿ ನಮಗೆ ಇಷ್ಟಪಟ್ಟಿಂದ ಕುಕ್ ಮಾಡಿಕೊಂಡು ಲೇಟ್ ಆದರೂ ಪರವಾಗಿಲ್ಲ ಅಂತ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಸೊ ನಮ್ಮದು ಲಿವರ್ ಕರಿ ಗ್ರೇವಿ ಫ್ರೈ ಅಲ್ಲ. ಸೊ ಗ್ರೇವಿ ಬೇಕಿತ್ತು ನನಗೆ. ರೆಡಿ ಇದೆ. ಊಟ ಮಾಡೋಣ. ಫಸ್ಟು ಬಾಯ್ಲ್ಡ್ ಆಗಿದೆ ನೋಡೋಣ. ಫಸ್ಟು ಸಖತ್ತಾಗಿ ಬಾಯ್ಲ್ಡ್ ಆಗಿದೆ. ಉಪ್ಪು, ಹುಳಿ, ಖಾರ
ಸಖತ್ತಾಗಿದೆ. ಇದು ಬೇಸಿಕ್ ಚಿಕನ್ ಇದ್ರಲ್ಲಿ ನಾನು ಏನು ಯೂಸ್ ಮಾಡಿಲ್ಲ. ಮಾಮೂಲಿ ಟರ್ಮರಿಕ್ಕು, ಚಿಲ್ಲಿ ಪೌಡ್ರು, ಆನಿಯನ್ನು, ಟೊಮೆಟೊ, ಆಮೇಲೆ ಗ್ರೀನ್ ಚಿಲ್ಲಿ ಪೌಡ್ರು, ಚಿಕನ್ ಮಸಾಲ ಅಷ್ಟೇ, ಉಪ್ಪು, ಬೇರೆ ಏನಿಲ್ಲ. ಸಿಂಪಲ್ ಇದು. ಚೆನ್ನಾಗಿದೆ. ಊಟ ಮಾಡಿ ಮುಗಿಸೋಣ, ಆಮೇಲೆ ಸಿಗ್ತೀನಿ. ಲೆಮನ್ ಹಾಕಿ. ಜಿಮ್ಮಿಂದ ಬಂದು ಫ್ರೆಶ್ ಅಪ್ ಆದ ತಕ್ಷಣ ಊಟ ಮಾಡೋಣ. ಇವಾಗ ಊಟ ಮಾಡೋದಕ್ಕೆ ಅಲ್ಲಿ ಜೀರಾ ರೈಸ್ ಸಮಥಿಂಗ್ ಮಾಡಿಟ್ಟಿದ್ದಾರೆ. ಸೊ ರೈಸ್ ಹಾಕೊಂಬರ್ತೀನಿ. ಚಿಕನ್ನು ಲಿವರ್ ಕರಿ ಇದೆ, ಸೊ ಬಿಸಿ ಮಾಡ್ಕೊಬೇಕಷ್ಟೆ. ಫಸ್ಟ್ ಊಟ ಮುಗಿಸ್ಕೊಳ್ಳೋಣ. ಚಿಕನ್ ಕರಿ ಇತ್ತು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸಿಗೋಣ 11 ಗಂಟೆ 11 ನಿಮಿಷಕ್ಕೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯಾ.